ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಇದರ ಬೆನ್ನಲ್ಲೇ ಗಡಿಯಲ್ಲಿ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಪಾಕ್ಗೆ ಪಾಠ ಕಲಿಸೋದಕ್ಕೆ ಮುಂದಾಗಿದೆ ಭಾರತದ ಸೇನೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಗಡಿಯಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎರಡು ಸೇನೆಗಳ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಉಂಟಾಗಿದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಗಡಿಯಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗ ಪಾಕ್ಗೆ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಭಾರತದ ಸೇನೆ ಕೂಡ ಮುಂದಾಗಿದೆ. ಗಡಿಯಲ್ಲಿ ಭಾರತದ ಸೇನೆ ಕೂಡ ಯುದ್ಧದ ಟ್ಯಾಂಕರ್ಗಳನ್ನು ನಿಯೋಜನೆ ಮಾಡುತ್ತಾ ಇದೆ, ಸೇನೆಯನ್ನು ನಿಯೋಜನೆ ಮಾಡುತ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಬಾರ್ಡರ್ನಲ್ಲೂ ಕೂಡ ಸೇನೆಯನ್ನು ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನದ ಸೇನೆ. ಎರಡು ಸೇನೆಗಳ ನಡುವೆ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಈ ಭೀತಿಗೆ ಉಂಟಾಗೋದಕ್ಕೆ ಪ್ರಮುಖ ಕಾರಣವನ್ನ ನೋಡೋದಾದ್ರೆ, ಈಗಾಗಲೇ ಯುದ್ಧದ ಕಾರ್ಮೋಡ ನಿರ್ಮಾಣವಾಗಿದೆ ಪಾಕಿಸ್ತಾನದಲ್ಲಿ. ಜೊತೆಗೆ ಬಾರ್ಡರ್ ಸನ್ನಿವೇಶದಲ್ಲಿ, ಬಾರ್ಡರ್ ಪ್ರದೇಶದಲ್ಲಿ ಯಾವುದೇ ಸಂದರ್ಭದಲ್ಲೂ ಯುದ್ಧವಾಗಬಹುದು ಎನ್ನುವ ಲಕ್ಷಣಗಳು ಎದ್ದು ಕಾಣುತ್ತಾ ಇದೆ. ಹೀಗಾಗಿ ಯುದ್ಧಕ್ಕೆ ಭೀತಿ ಉಂಟಾಗೋದಕ್ಕೆ ಪ್ರಮುಖ ಕಾರಣಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಪಹಲ್ಗಾಮ್ ದಾಳಿಗೆ ಪ್ರತಿಕಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧವಾಗಿ ಮೆಗಾ ಕೋಂಬಿಂಗ್ ಕಾರ್ಯಾಚರಣೆ ಆರಂಭವಾಗಿದೆ. ಉಗ್ರರ ನರರಕ್ಕಸರಿಗೆ ಆಶ್ರಯ ನೀಡುತ್ತಾ ಇದ್ದವರನ್ನ ಮನೆಗಳನ್ನು ಕೂಡ ಉಡಿಸ್ ಮಾಡಲಾಗ್ತಾ ಇದೆ. ಜೊತೆಗೆ ಭಾರತವು ಪಾಕಿಸ್ತಾನದ ವಿರುದ್ಧವಾಗಿ ಜಲ ಒಪ್ಪಂದವನ್ನ ರದ್ದಾಗಿದೆ. ಪಾಕಿಸ್ತಾನದ ವೀಸಾ ರದ್ದಾಗಿದೆ. ರಾಜತಾಂತ್ರಿಕ ಸಂಬಂಧ ಕೂಡ ಕಡಿತವಾಗಿದೆ. ಪ್ರತಿಕಾರವಾಗಿ ಭಾರತಕ್ಕೆ ವಾಯು ಪ್ರದೇಶ ಕೂಡ ಮುಚ್ಚಲಾಗಿದೆ. ವಾಘಾ ಗಡಿ ಬಾರ್ಡರ್ ಕೂಡ ಮುಚ್ಚಲಾಗಿದೆ. ಈಗ ಪಾಕಿಸ್ತಾನಕ್ಕೆ ಕೌಂಟರ್ ನೀಡಿ ನೋ ಎಂಟ್ರಿ ಕೊಟ್ಟಿದೆ. ಈ ಮೂಲಕವಾಗಿ ಈಗ ಪಾಕ್ನಿಂದ ಗಡಿಯಲ್ಲಿ ನಿರಂತರವಾಗಿ ಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ. ನಿರಂತರವಾಗಿ ಇಂದು ಸಹ ಅದೇ ರೀತಿ ಗುಂಡಿನ ದಾಳಿ ಆಗಿದೆ. ಈ ಮೂಲಕವಾಗಿ ಪಾಕಿಸ್ತಾನ ಸೇನೆಯಿಂದ ಗಡಿಯಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ. ಈಗ ಪಾಕಿಸ್ತಾನ ನಾಗರಿಕರಿಂದ ಭಾರತದ ವಿರುದ್ಧವಾಗಿ ಕೂಡ ಉದ್ದಟತನ ಹೇಳಿಕೆ ಕೊಡ್ತಾ ಇದ್ದಾರೆ ಆ ನಾಯಕರು, ಪಾಕಿಸ್ತಾನದ ನಾಯಕರು, ಜನಪ್ರತಿನಿಧಿಗಳು, ಅಲ್ಲಿರ್ತಕ್ಕಂಥವ್ರು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಒಬ್ಬರು ಹೇಳಿಕೆ ಕೊಡ್ತಾ ಇದ್ರು, ಭಾರತವೇ ಭಯೋತ್ಪಾದನೆಯ ವಿರುದ್ಧವಾಗಿ, ಭಾರತವೇ ಭಯೋತ್ಪಾದನೆಯನ್ನ ಪ್ರೇರಣೆ ಮಾಡ್ತಾ ಇದೆ ಅಂತ ಹೇಳಿಕೆ ಕೊಡ್ತಾರೆ. ಈ ರೀತಿಯಾಗಿ ನಾನಾ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಜೊತೆಗೆ ಪಾಕಿಸ್ತಾನ ಒಂದು ರೀತಿಯಾಗಿ ಭಯ ಪಡ್ತಾ ಇದೆ. ಭಾರತ ಯಾವ ಸಂದರ್ಭದಲ್ಲೂ ದಾಳಿ ಮಾಡುತ್ತೋ ಎನ್ನುವ ಆತಂಕದಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಒಂದು ಕಡೆ ಭಾರತಕ್ಕೆ ಬಲಾಢ್ಯ ರಾಷ್ಟ್ರಗಳ ಸಪೋರ್ಟ್ ಇದೆ, ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಯಾರಪ್ಪ ಸಪೋರ್ಟ್ ಮಾಡೋದನ್ನು ನೋಡೋದಾದ್ರೆ ಪಕ್ಕದಲ್ಲಿ ಇರತಕ್ಕಂಥ ಚೀನಾ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಜೊತೆಗೆ ಟರ್ಕಿಯ ವಿಮಾನ ಕೂಡ ಪಾಕಿಸ್ತಾನಕ್ಕೆ ಬಂದಿಳಿದಿತ್ತು, ಆದರೆ ಇಂಧನ ಖಾಲಿಯಾಗಿತ್ತು, ಆ ಕಾರಣದಿಂದ ನಾವು ಇಳಿದಿದ್ವಿ ಅನ್ನುವ ಸಮಜಾಶಿಯನ್ನ ಕೊಡ್ತಾರೆ. ಆದರೆ ಅಲ್ಲೇ ಯಾಕೆ ಹೋಗ್ಬೇಕಾಗಿತ್ತು, ಅವತ್ತೇ ಯಾಕೆ ಇಂಧನ ಖಾಲಿ ಆಗಬೇಕಾಗಿತ್ತು, ಇಂಧನ ಖಾಲಿ ಆಗೋದಾದ್ರೆ ಮಿಲಿಟರಿ ಸಂಬಂಧಪಟ್ಟಂತ ಆ ವಿಮಾನವೇ ಯಾಕಲ್ಲಿ ಖಾಲಿಯಾಗಿ ನಿಲ್ಲಬೇಕಾಗಿತ್ತು ಎನ್ನುವ ರಾಜತಾಂತ್ರಿಕ ಎನ್ನುವ ಅನೇಕ ಪ್ರಶ್ನೆಗಳು ಕೂಡ ಹುಟ್ಟಾಗ್ತವೆ. ಅದಕ್ಕೆ ಟರ್ಕಿ ಕೂಡ ಸಮಜಾಶಿಯನ್ನ ಕೊಡ್ತಾ ಹೋಗುತ್ತೆ. ಟರ್ಕಿ ಕೂಡ ಒಂದು ಕಡೆ ಹಿಂದಿನಿಂದ ಕೂಡ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಭಾರತಕ್ಕೆ ಬಲಾಢ್ಯ ರಾಷ್ಟ್ರಗಳ ಸಪೋರ್ಟ್ ಇದೆ. ಆದರೆ ಯಾರ ಸಪೋರ್ಟು ಭಾರತ ಇದುವರೆಗೂ ಕೂಡ ಯಾರ ಸಪೋರ್ಟ್ ಅನ್ನ ಕೇಳಿಲ್ಲ. ನೇರವಾಗಿ ಪಾಕಿಸ್ತಾನವನ್ನ ಹೊಡೆದಾಕ್ಬೋದು ಅಂತ ಬಲಿಷ್ಠ ಸೇನೆಯನ್ನ ಹೊಂದಿದೆ. ಯಾವುದೇ ಕ್ಷಣದಲ್ಲಾದರೂ ದಾಳಿ ಆಗ್ಬೋದು. 24-22 ಗಂಟೆಗಳಲ್ಲಿ ಅಥವಾ 32 ಗಂಟೆಗಳಲ್ಲಿ ಯಾವುದೇ ಸಂದರ್ಭದಲ್ಲಾದರೂ ಭಾರತ ನಮ್ಮ ಮೇಲೆ ದಾಳಿ ಮಾಡಬಹುದು ಅಂತ ಆತಂಕದಲ್ಲಿ ಒದ್ದಾಡ್ತಾ ಇದ್ದಾರೆ. ನಿದ್ದೆ ಬರ್ತಾ ಇಲ್ಲ ಅಲ್ಲಿನ ರಾಜಕಾರಣಿಗಳಿಗೆ, ಜೊತೆಗೆ ಅಲ್ಲಿನ ಮಿಲಿಟರಿ ನಾಯಕರುಗಳಿಗೆ ನಿದ್ದೆ ಬರ್ತಾ ಇಲ್ಲ. ಯಾವ ಸಂದರ್ಭದಲ್ಲಿ ಭಾರತ ಒಡೆದಾಕುತ್ತೋ ಎನ್ನುವ ಆತಂಕದಲ್ಲಿ ಒದ್ದಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯುದ್ಧದ ಭೀತಿ ಕೂಡ ಉಂಟಾಗಿದೆ. ಪಹಲ್ಗಾಮ್ ದಾಳಿಗೆ ಪ್ರತಿಕಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ರಾಜತಾಂತ್ರಿಕ ಎಲ್ಲ ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ಕಟ್ಟಾಗಿದೆ. ಜೊತೆಗೆ ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿದೆ. ನೀರು ಸಹ ಹೋಗ್ತಾ ಇಲ್ಲ, ನೀರು ಕೂಡ ಬಂದ್ ಮಾಡಿದ್ದಾರೆ. ಈ ನೀರನ್ನ ಕೊಡದೇ ಇರೋದ್ರಿಂದ ಕೂಡ ಅಲ್ಲೂ ಕೂಡ ಬಲೂಚಿಸ್ತಾನದಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಜನರು ಪಾಕಿಸ್ತಾನದ ಸೇನೆ ವಿರುದ್ಧವಾಗಿ, ಪಾಕಿಸ್ತಾನದ ವಿರುದ್ಧವಾಗಿ ದಂಗೆ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಬಲೂಚಿಸ್ತಾನ ತುಂಬಾ ಸಂಪದ್ಭರಿತವಾದ ಪ್ರಾಂತ್ಯ ಆಗಿರುತ್ತೆ.
ಈ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸೇನೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ತೆಗೆದುಕೊಂಡು ಅವರು ಮಾತ್ರ ಅಭಿವೃದ್ಧಿ ಹೊಂದ್ತಾ ಇರ್ತಾರೆ. ಆದರೆ ಮೂಲವಾಗಿ ಬಲೂಚಿಸ್ತಾನದ ನಾಗರಿಕರಿಗೆ ಅಲ್ಲಿ ಇರ್ತಕ್ಕಂಥ ಸಂಪನ್ಮೂಲದ ಯಾವುದೇ ಸೌಲಭ್ಯ ಸಿಗೋದಿಲ್ಲ. ಅಲ್ಲಿನ ಸೆಕೆಂಡ್ ಸಿಟಿಸನ್ ನಾಗರಿಕರ ತರ ಅಲ್ಲಿ ನೋಡ್ಕೊಳ್ತಾರೆ ಬಲೂಚಿಸ್ತಾನ ಇರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ನಾಗರಿಕರನ್ನ. ಈ ರೀತಿಯಾಗಿ ಭೇದ ಭಾವ ಮಾಡೋದ್ರಿಂದ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಜನರೇ ಪಾಕಿಸ್ತಾನದ ವಿರುದ್ಧವಾಗಿ ದಂಗೆ ಹೇಳ್ತಾ ಇದ್ದಾರೆ. ಸುಮ್ಮನೆ ಬಂದ್ಬಿಟ್ಟು ಪಾಕಿಸ್ತಾನದ ಹೊಡೆದಾಕಿ ಅನ್ನುವ ಮುಖಾಂತರವಾಗಿ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮುಖ್ಯ ಇರ್ತಕ್ಕಂಥ ಆ ನಾಗರಿಕರು. ಯಾವಾಗ ಬಂದು ಹೊಡೆದಾಕುತ್ತೋ ಭಾರತ ಅನ್ನುವ ಮುಖಾಂತರವಾಗಿ ಅಲ್ಲಿನ ನಾಗರಿಕರು ಕೂಡ ಕಾಯ್ತಾ ಇದ್ದಾರೆ. ಅಲ್ಲಿನ ಜನರು ಕೂಡ ದಂಗೆ ಹೇಳ್ತಾ ಇದ್ದಾರೆ ಕಾಶ್ಮೀರದಲ್ಲಿ, ಜೊತೆಗೆ ಈ ಪಹಲ್ಗಾಮ್ ದಾಳಿ ವಿರೋಧ ಮಾಡಿ. ಮುಖ್ಯವಾಗಿ ಭೀತಿ ಉಂಟಾಗ್ತಾ ಇದೆ. ಎರಡು ಸೇನೆಗಳ ನಡುವಿನ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಕಾರ್ಮೋಡ ಕವಿದಿದೆ. ಯಾವ ಸಂದರ್ಭದಲ್ಲಿ ಭಾರತ ಅಟ್ಯಾಕ್ ಮಾಡುತ್ತೋ. ಈಗಾಗಲೇ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ರೂ ಸಹ ನಿರಂತರವಾಗಿ 7 ದಿನಗಳು ಸತತವಾಗಿ 7ನೇ ದಿನ ಇಂದೂ ಸಹ ಅದೇ ರೀತಿಯಾಗಿ ಆ ಬಾರ್ಡರ್ನಲ್ಲಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮಾಡ್ತಾನೆ ಹೋಗ್ತಾ ಇದೆ, ನಿರಂತರವಾಗಿ ಮಾಡ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಕೂಡ ಭಾರತದ ಸೇನೆ ಸಹ ದಾಳಿ ಮಾಡಿದೆ. ಗುಂಡಿನ ದಾಳಿಯನ್ನು ಕೂಡ ಭಾರತದ ಸೇನೆಯಿಂದ ಕೂಡ ಆಗಿದೆ. ಪಾಠ ಮಾತ್ರ, ಬುದ್ಧಿ ಮಾತ್ರ ಕಲಿತಾ ಇಲ್ಲ. ದೊಡ್ಡದಾದ ಪೆಟ್ಟನ್ನ ಕೊಡ್ಲೇಬೇಕಾಗುತ್ತೆ.